ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಅಪ್ರೆಂಟಿಸ್ಶಿಪ್. ಸೊ ಅಪ್ರೆಂಟಿಸ್ಶಿಪ್ ಅನ್ನೋ ವರ್ಡ್ನ ನೀವು ತುಂಬ ಸಲ ಕೇಳಿರ್ತೀರಿ ಇತ್ತೀಚೆಗೆ. ಸೊ ಅಪ್ರೆಂಟಿಸ್ಶಿಪ್ ಅಂದರೆ ಇಂಟರ್ನ್ಶಿಪ್ಪ ಅಥವಾ ಅಪ್ರೆಂಟಿಸ್ಶಿಪ್ ಬೇರೆ ಇಂಟರ್ನ್ಶಿಪ್ ಬೇರೆನಾ ಅಂದರೆ, ಮೊದಲನೇದಾಗಿ ಅಪ್ರೆಂಟಿಸ್ಶಿಪ್ ಅನ್ನೋದು ಒಂದು ಸ್ಕೀಮ್ ಅಥವಾ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ 2023 ಇಫ್ ಐ ಆಮ್ ನಾಟ್ ರಾಂಗ್ ಶುರು ಮಾಡಿರೋದು. ಸೊ ಈ ಪ್ರೋಗ್ರಾಮ್ ಏನು ಹೇಳುತ್ತೆ ಅಂತಂದರೆ, ಪ್ರತಿ ಕಾರ್ಪೊರೇಟ್ ಅಂದರೆ ಪ್ರೈವೇಟ್ ಕಂಪ್ನೀಸ್ ಏನಿರುತ್ತೆ, ಸೊ ಅವ್ರ ವರ್ಕ್ ಫೋರ್ಸಿನ ಒಂದಿಷ್ಟು ಪರ್ಸೆಂಟ್ ಆಫ್ ಎಂಪ್ಲಾಯೀಸ್, ಅಂದರೆ ಲೆಟ್ಸೆ ಒಂದು 100 ಜನ ಇದ್ದಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಜನರನ್ನ ನೀವು ಆ ಕೌಂಟ್ನ ಒಂದಿಷ್ಟು ಭಾಗವನ್ನು ನೀವು ಫ್ರೆಶ್ ಗ್ರ್ಯಾಜುಯೇಟ್ಸ್ನ ತೊಗೋಬೇಕು. ಫ್ರೆಶ್ ಗ್ರ್ಯಾಜುಯೇಟ್ಸ್ನ ತೊಗೊಂಡು ಟ್ರೈನ್ ಮಾಡಬೇಕು. ಸೊ ಈ ಒಂದು ಅಪ್ರೆಂಟಿಸ್ಶಿಪ್ ಏನಕ್ಕೆ ಶುರು ಮಾಡಿದ್ರು ಅಂತಂದರೆ, ಅಫ್ಕೋರ್ಸ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ, ಆ್ಯಂಡ್ ಆಲ್ಸೋ ಗೌರ್ಮೆಂಟ್ಗೆ ಗೊತ್ತು ಲೈಕ್ ಫ್ರೆಶ್ ಗ್ರ್ಯಾಜುಯೇಟ್ಸ್ಗೆ ಜಾಬ್ ತೊಗೊಳ್ಳೋದು ಸ್ವಲ್ಪ ಅಂದರೆ ಎಕ್ಸ್ಪೀರಿಯನ್ಸ್ಗಿಂತ ಸ್ವಲ್ಪ ಕಷ್ಟ ಅಂತ. ಸೊ ಹಾಗಾಗಿ ಈ ಒಂದು ಪ್ರೋಗ್ರಾಮ್ನ ತಂದಿರೋದು. ಸೊ ಅಪ್ರೆಂಟಿಸ್ಶಿಪ್ ಅಂದರೆ ಯಾರು ಎಲಿಜಿಬಲ್ ಇರ್ತಾರೆ, ಅಪ್ರೆಂಟಿಸ್ಶಿಪ್ಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳೋದಾದರೆ, ಮೊದಲನೇದಾಗಿ ಅಪ್ರೆಂಟಿಸ್ಶಿಪ್ ಮಾಡೋದಕ್ಕೆ ನಾವು ಯಾರೇ ಅಪ್ಲೈ ಮಾಡೋರು 16 ಅಥವಾ 16ಗಿಂತ ಮೇಲೆ ಏಜ್ ಇರಬೇಕು. ಆ್ಯಂಡ್ ಐದರ್ ಒಂದು ಬ್ಯಾಚುಲರ್ ಡಿಗ್ರಿ ಇರಬೇಕು, ಇಲ್ಲ ಡಿಪ್ಲೊಮಾ ಮಾಡಿರಬೇಕು, ಇಲ್ಲ ITI ಮಾಡಿದ್ರೂ ಆಗುತ್ತೆ, ಅಥವಾ ಯಾವುದಾದ್ರು ಒಂದು ಪ್ರೊಫೆಷ್ನಲ್ ಕೋರ್ಸ್, ಇದು ಯಾವುದನ್ನು ಬೇಕಾದರೂ ಮಾಡಿರ್ಬೋದು. ಇದನ್ನು ಮಾಡಿ ನೀವು NATS ಪೋರ್ಟಲ್ ಅಂತ ಇದೆ, ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಸೊ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಂತ. ಸೊ ನೀವು NATS ಅಂತ ಹೊಡೆದ್ರೆ, ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ. ಸೊ ಆ ಒಂದು ಪೋರ್ಟಲಲ್ಲಿ ನೀವು ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕಂತಂದರೆ, ನಿಮ್ಮದು ಫೋನ್ ನಂಬರ್, ಇಮೇಲ್ ID, ಮೇನ್ ಥಿಂಗ್ ಏನಂತಂದರೆ ನಿಮ್ಮದು ಐದರ್ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು, ಇಲ್ಲ ಅಂದರೆ PDC ಅಂದರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಸೊ ಇದಿಷ್ಟು ಇದ್ದು ಇದರ ಮೇಲೆ ನೀವು ನಿಮ್ಮ ಪ್ರೀವಿಯಸ್ ಅಂದರೆ ಅಲ್ಲಿಗೆ ರಿಜಿಸ್ಟರ್ ಆಗೋಕ್ಕಿಂತ ಮುಂಚೆ ಯಾವುದೇ ಒಂದು ಎಂಪ್ಲಾಯ್ಮೆಂಟ್ನ ಹೊಂದಿರಬಾರ್ದು, ಅಂದರೆ ಮೊದಲು ಕೆಲಸ ಇರಬಾರ್ದು. ಬಿಕಾಸ್ ಈ ಒಂದು ಪ್ರೋಗ್ರಾಮ್ ಮಾಡ್ತಿರೋದು ಫ್ರೆಶ್ ಗ್ರ್ಯಾಜುಯೇಟ್ಸ್ಗಂತ. ಆ್ಯಂಡ್ ನಿಮ್ಮ ಗ್ರ್ಯಾಜುಯೇಷನ್ನ ನೀವು ಲಾಸ್ಟ್ 5 ಇಯರ್ಸ್ ಒಳಗೆ ಮುಗಿಸಿರ್ಬೇಕು. ಅಂದರೆ 5 ವರ್ಷದ ಹಿಂದೆ ಮುಗಿಸಿದ್ದೆ ನಾನು ಅಪ್ಲೈ ಮಾಡ್ತೀನಿ ಅಂತಂದರೆ ಮೇ ಬಿ ಅವಕಾಶ ಇರಲ್ಲ. ಸೊ NATS ಪೋರ್ಟಲಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದು ಕಂಪ್ನಿಗಳು ಅದೇ ಪೋರ್ಟಲಲ್ಲಿ ನಿಮಗೆ ಜಾಬ್ ಲಿಸ್ಟಿಂಗ್ ಇರುತ್ತೆ, ನೀವು ಅಲ್ಲೇ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅವರೊಂದು ಲಿಂಕ್ಡ್ಇನ್ ಪೇಜಲ್ಲಿ, ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಕಾರ್ಪೊರೇಟ್ ಲೆಟ್ಸ್ IT ನೋಡ್ತಿದ್ರೆ, ಅವರೊಂದು ಲಿಂಕ್ಡ್ಇನ್ ಪೋಸ್ಟಲ್ಲಿ ಅಥವಾ ಅವರ ಒಂದು ಕೆರಿಯರ್ ಪೋರ್ಟಲಲ್ಲಿ ಹಾಕಿರ್ತಾರೆ, ಸೊ ಅಪ್ರೆಂಟಿಸ್ಶಿಪ್ನ ಹೈಯರ್ ಮಾಡ್ತಿದ್ದೀವಿ ಅಂತ. ಸೊ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಸೊ ಅದೇ ಇಲ್ಲಿ NATS ಪೋರ್ಟಲಲ್ಲೂ ಅಪ್ಲೈ ಮಾಡ್ಬೋದು, ಇಲ್ಲ ಕಂಪ್ನಿ ಪೋರ್ಟಲಲ್ಲೂ ಅಪ್ಲೈ ಮಾಡ್ಬೋದು. ಇಟ್ಸ್ ನಾಟ್ ಓನ್ಲಿ ಫಾರ್ IT, ಬೇರೆ ಬೇರೆ ಅಂದರೆ ಮೆಕ್ಯಾನಿಕಲ್ ಮಾಡಿದ್ರೂ ಸಿಗುತ್ತೆ, ಸಿವಿಲ್ ಮಾಡಿದ್ರೂ ಸಿಗುತ್ತೆ, ITI ಮಾಡಿದ್ರೂ ಸಿಗುತ್ತೆ. ಸೊ ಇರೆಸ್ಪೆಕ್ಟಿವ್ ಆಫ್ ವಾಟ್ ಸ್ಟ್ರೀಮ್ ಯು ಹ್ಯಾವ್ ಸ್ಟಡಿಡ್, ಯಾವುದ್ರಲ್ಲಿ ಬೇಕಾದರೂ ನಿಮಗೆ ಅಪ್ರೆಂಟಿಸ್ಶಿಪ್ ಸಿಗ್ಬೋದು. ಸೊ ಅಪ್ರೆಂಟಿಸ್ಶಿಪ್ಗೆ ಸ್ಯಾಲ್ರಿ ಕೊಡ್ತಾರಾ? ಸ್ಯಾಲ್ರಿ ಅಂತ ಕೊಡಲ್ಲ, ಬಟ್ ಸ್ಟೈಫಂಡ್ ಕೊಡ್ತಾರೆ, ವಿಚ್ ವಿಲ್ ಬಿ ಮೋರ್ ದೆನ್ ಅದು ಗೌರ್ಮೆಂಟ್ ಒಂದು ಮಿನಿಮಮ್ ನಾರ್ಮ್ ಅಂತ ಹೇಳಿ, ಅಂದರೆ ಮಿನಿಮಮ್ ವೇಜ್ ಅಂತ ಇಟ್ಟಿರುತ್ತೆ. ಸೊ ಅದಕ್ಕಿಂತ ಮೇಲೆ ನಿಮ್ಮ ಒಂದು ಸ್ಟೈಫಂಡ್ ಇರುತ್ತೆ. ಆ್ಯಂಡ್ ಇದು ಎಷ್ಟು ದಿನ ಅಂತಂದರೆ, ಇಟ್ಸ್ ಅ 12 months ಪ್ರೋಗ್ರಾಮ್. ಸೊ 1 ವರ್ಷ ನಿಮಗೆ ಆ ಒಂದು ಯಾವ ಕಂಪ್ನಿಲಿ ಸೇರಿರ್ತೀರೋ ಆ ಕಂಪ್ನೀಲಿ ನಿಮಗೆ ಪೂರ್ತಿ ಟ್ರೈನಿಂಗ್ ಸಿಗುತ್ತೆ. ಟ್ರೈನಿಂಗ್ ಸಿಕ್ಕು ಅದಾದಮೇಲೆ ನಿಮಗೆ ಫುಲ್ ಟೈಮ್ ಆಗುತ್ತಾ ಇಲ್ಲ ಅನ್ನೋದು ಅದು ಕಂಪ್ನಿಗೆ ಬಿಟ್ಟಿದ್ದು. ಬಟ್ ಈ ಒಂದು 12 months ಮಾತ್ರ ನಿಮಗೆ ಏನಂತ ಹೇಳ್ಬೋದು, ಒಂದು ಗೌರ್ಮೆಂಟ್ ಬ್ಯಾಕ್ ಇರುತ್ತೆ. ಬಿಕಾಸ್ ಗೌರ್ಮೆಂಟ್ ಆ ಒಂದು ನಿಮ್ಮನ್ನು ಹೈಯರ್ ಮಾಡಿದ ತಕ್ಷಣ ನಿಮ್ಮ ಒಂದು ಪ್ರೋಗ್ರೆಸ್ ಏನಿರುತ್ತೆ ಆ ಒಂದು ಆರ್ಗನೈಸೇಷನ್ ಗೌರ್ಮೆಂಟ್ಗೆ ಪಿರಿಯಾಡಿಕಲಿ ಅಪ್ಡೇಟ್ ಮಾಡ್ತಿರುತ್ತೆ. ಸೊ ಏನೇನು ಮಾಡ್ತಿದ್ದಾರೆ, ಹೆಂಗೆ ನಡೀತಿದೆ, ಏನು ಪ್ರೋಗ್ರೆಸ್ ಇದೆ ಅನ್ನೋದು ಗೌರ್ಮೆಂಟ್ಗೆ ಆ ಒಂದು ಆರ್ಗನೈಸೇಷನ್ ತಿಳಿಸ್ಬೇಕಾಗಿರುತ್ತೆ. ಸೊ ಅದು ನಡೀತಿರುತ್ತೆ, ಆಯಿತಾ. ಸೊ ಇದನ್ನು ನಿಮಗೆ ಫುಲ್ ಟೈಮ್, ಸೊ ಆಯಿತು 12 ತಿಂಗಳಾಯಿತು, ನನ್ನ ಆ ಒಂದು 12 ತಿಂಗಳು 1 ವರ್ಷ ಏನಿರುತ್ತೆ ಅದನ್ನು ಎಕ್ಸ್ಪೀರಿಯನ್ಸ್ ಆಗಿ ಮುಂದಿನ ಹೋಗೋ ಕಂಪ್ನಿ ಕನ್ಸಿಡರ್ ಮಾಡುತ್ತಾ ಅನ್ನೋದು ಕ್ವಶನ್ ಆಗಿರುತ್ತೆ. ಸೊ ಈ ಒಂದು ವಿಷಯಕ್ಕೆ ಬಂದಾಗ ಇಟ್ಸ್ ಸೇಮ್ ಆ್ಯಸ್ ಇಂಟರ್ನ್ಶಿಪ್ ಬರುತ್ತೆ. ಏನಂತಂದರೆ
ಆ್ಯಕ್ಚುಲಿ ಕನ್ಸಿಡರ್ ಮಾಡಬೇಕು, ಬಟ್ ಕೆಲವೊಂದು ಕಂಪ್ನಿಗಳು ಏನು ಮಾಡುತ್ತೆ ಅಂದರೆ ಕನ್ಸಿಡರ್ ಮಾಡಲ್ಲ. ಡಿಪೆಂಡ್ಸ್ ಆನ್ ದ ಕಂಪ್ನಿ. ಓಕೆ, ಸೊ ಇಫ್ ದರ್ ಇಸ್ 0 to 3 ಎಕ್ಸ್ಪೀರಿಯನ್ಸ್ ಅಂದರೆ ಕನ್ಸಿಡರ್ ಮಾಡುತ್ತೆ. ಅದೇ ಡಿಪೆಂಡ್ಸ್ ಆನ್ ದ ಕಂಪ್ನಿ, ಆಯಿತಾ. ಏನಂತಂದರೆ ಇವ್ರು ಕನ್ಸಿಡರ್ ಮಾಡೋದೇ ಇಲ್ಲ, ಇವ್ರು ಕನ್ಸಿಡರ್ ಮಾಡ್ತಾರೆ, ಹಾಗಂತ ಈ ಕಂಪ್ನಿ ಮಾಡ್ತಾರೆ ಈ ಕಂಪ್ನಿ ಮಾಡಲ್ಲ ಅಂತ ಇಲ್ಲ. ಅದು ಕೇಸ್ ಟು ಕೇಸ್ ಡಿಫರ್ ಆಗುತ್ತೆ. ಸೊ ಈ ವಿಡಿಯೋಯಿಂದ ನಿಮಗೆ ಏನಾದರೂ ವಿಷಯ ತಿಳ್ಕೊಂಡಿದ್ದೀರಾ ಅಂತ ನಿಮಗನ್ಸಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಯಾವುದಾದ್ರು ಟಾಪಿಕ್ಸ್ ಬಗ್ಗೆ ನಿಮಗೆ ನಾನು ವಿಡಿಯೋ ಮಾಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಜಾಬ್ ಸರ್ಚ್. ಒಳ್ಳೆಯದಾಗಲಿ.